ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸೌರೆಕಾಯಿ ಸಾಂಬಾರು. ಸಿಂಪಲ್ ಆಗಿರ್ತೈತೆ, ಅಷ್ಟೇ ಟೇಸ್ಟ್ ಆಗಿರ್ತೈತೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ಒಂದು ಕಟೋರಿ ನಾನು ತೊಗರಿಬೇಳೆ ತಗೊಂಡು ಕುಕ್ಕರ್ಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ತೊಳ್ಕೊತೀನಿ. ನೋಡಿ, ಚೆನ್ನಾಗಿ ತೊಳೆದಾಯ್ತು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ನೀರು ಸೇರಿಸ್ಕೊತೀನಿ. ನಾನು 3 ಟೊಮಟೊ ತೊಗೊಂಡಿದ್ದೆ, ಸಣ್ಣ ಟೊಮಟೊ, ಅದೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕಿ ಬೇಯಲಿಕ್ಕೆ ಕುಕ್ಕರ್ ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ. 2 ವಿಸಲ್ ಬಂದರೆ ಸಾಕು. ಈಗ ಸೌರೆಕಾಯಿನ ನೋಡಿ, ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಗ್ಯಾಸ್ ಹತ್ರ ಹೋಗಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊತೀನಿ. ಫಸ್ಟು ಬೇಯಿಸ್ಕೊತೀನಿ ಸ್ವಲ್ಪ. ನೋಡಿ, ಸೀಟಿ ಆಗ್ತಿದೆ, ಬೇಯ್ತಿದೆ. ನೋಡಿ, ಬೆಂದಿದೆ. ನೋಡಿದೆ ನಾನು, ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಬಂದುಬಿಟ್ಟು 1 ಸ್ಪೂನು ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪಾಕಿ, ಸ್ವಲ್ಪ ಒಂದು ಚುಟ್ಕೆ ಹಿಂಗು, ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವು, ಹುಣಸೆಹಣ್ಣು ರಸ ಸ್ವಲ್ಪ ಒಂದು 4 ಸ್ಪೂನಷ್ಟು ಹಾಕಿ ಕುದಿಯೋಕ್ಕಿಡೋಣ. ಕೊದ್ಬಿಟ್ಟ ಮೇಲೆ ಈಗ ಬೇಳೆ ಬೆಂದಿದೆ, ಅದರದ್ದು ನೀರು ತೆಕ್ಕೊಂಬಿಡೋಣ. ಈಗ ಅದನ್ನ ಚೆನ್ನಾಗಿ ಮಸ್ತ್ಕೊಂಡ್ಬಿಡ್ತೀನಿ. ನೋಡಿ, ಚೆನ್ನಾಗಿ ನುಣ್ಣಗೆ ಮಸ್ತ್ಕೊಂಡಿದ್ದೀನಿ, ತೀರಾ ನುಣ್ಣಗೆ ಮಾಡಿಲ್ಲ. ಈಗ ಕುದೀತಾ ಇರೋದಕ್ಕೆ ಆ ಬೇಳೆ ನಾನು ಯಾವುದು ಮಸ್ತ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡ್ಬಿಡ್ತೀನಿ. ಅದು ನೀರು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ತಿರ್ಗಾನು ಅದ್ರದ್ದು ಇದು ಸ್ವಲ್ಪ ನೀರು 1.5 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಈಗ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ, 2 ಸ್ಪೂನಷ್ಟು, ಸ್ವಲ್ಪ ಸಾಸಿವೆ, 2 ಒಣಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಹುರ್ಕೊತೀನಿ. ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಈಗ ಕುದೀತಾ ಇರೋದಕ್ಕೆ ಚೆನ್ನಾಗಿ ಕುದೀತಾ ಇದೆ. ಈಗ ಹಾಕ್ಕೊತೀನಿ. ಅದಕ್ಕೆ ಹಾಕಿ ಒಂದು ಕುದಿ ಜೋರಾಗಿ ಬರಲಿ, ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ. ಇನ್ನೊಂದು ಕುದಿ ಬರಬೇಕು. ಅದು ನೀರು ಥರ ಇದೆ, ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗ್ತೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಸರ್ವ್ ಮಾಡ್ಕೊತೀನಿ ಒಂದು ಪಾತ್ರೆಗೆ. ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಾ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.